ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಏನಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೆ, ನನಗೂ ಅಕ್ಕಂಗೂ ಎಲ್ಲರಿಗೂ ಕ್ಯಾರೆಟ್ ಹಲ್ವಾ ತಿನ್ನಂಗಾಯಿತು ಅಂತ ಕ್ಯಾರೆಟ್ ಹಲ್ವಾ ಪ್ರಿಪೇರ್ ಮಾಡ್ತಾ ಇದ್ವಿ ಮನೆಯಲ್ಲಿ. ತುಂಬ ದಿನ ಆಗಿತ್ತು ಲಾಂಗ್ ವಿಡಿಯೋ ಮಾಡಿರಲಿಲ್ಲ ಅಂತ ಹೇಳಿ, ಲಾಂಗ್ ವಿಡಿಯೋ ಆಗುತ್ತೆ ಹಾಗೆ ಅಂತೇಳಿ ನಾನು ಅಕ್ಕ ಸೇರಿ ರೆಸಿಪಿ ಮಾಡ್ತಾ ಇದ್ವಿ. ಆಲ್ರೆಡಿ ಅಕ್ಕ ಪ್ರಿಪೇರ್ ಮಾಡ್ತಾ ಇದ್ದಾಳೆ, ನೋಡಿ ನೀವೇ. ಅಶೋ ಸೈಡ್ ಲುಕ್ ಕೊಡ್ತಾಳೆ ನಮ್ಮ ಅಕ್ಕ. ಸೊ ಅವರು ಕ್ಯಾರೆಟ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಇವಾಗ ನಾವು ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಬನ್ನಿ. ಎರಡು ಕೆಜಿ ಕ್ಯಾರೆಟ್ ಹಲ್ವಾ ಮಾಡ್ತಾ ಇದೀವಿ ಮನೆಯಲ್ಲಿ ಇವತ್ತು. 2 ಕೆಜಿ 4 ಜನ ತಿಂತೀವಾ? ಹೌದು. ನನ್ನ ಯೂಟ್ಯೂಬ್ ಇನ್ಸ್ಟಾ ವ್ಲಾಗ್ಸ್ ನೋಡೋರ್ಗೆ ಪಾಪು ಯಾವುದು ಅಂತ ಗೊತ್ತಿರುತ್ತೆ. ನಮ್ಮ ಪಕ್ಕದ ಮನೆ ಪಾಪು ಕಿಕ್ಕು ಅವರು ಕ್ಯಾರೆಟ್ ನಾವು ತುರಿತಾ ಇದ್ರೆ ಅವರು ತುರಿಯೋಕೆ ಅಂತ ಬಂದಿದ್ರು, ತಕ್ಕೊಡಕ್ಕೆ ಹೆಲ್ಪಿಂಗ್ ಬಂದಿದ್ರು. ಇದು ನಮ್ ಕೆಲ್ಸ ಆದ್ರೆ ಈ ಮೇಡಮ್ ಅವ್ರ ಚೋಟ್ ಮೆಣಸಿನ್ಕಾಯಿ ಮೇಡಮ್ ಅವ್ರ ಕೆಲ್ಸ ನೋಡಿ. ಹರ್ಷು ಸ್ಟಾರ್ಟ್ ಆಯ್ತು ಕುಕಿಂಗ್. ನಾನು ನಮ್ಮ ಅಕ್ಕ ಮಾತ್ರ ಕುಕಿಂಗ್ ಅನ್ಕೊಂಡ್ವಿ, ಜೊತೆಗೆ ಇವ್ರು ಬೇರೆ ಬಂದಿದ್ದಾರೆ ಇವಾಗ ಅಡ್ಗೆ ಮನೆಗೆ. ಕೀಕು ಅಲ್ಲಿ ಇಲ್ಲಿ ನೋಡಿ. ಅಕ್ಕ ಮಿಕ್ಸ್ ಮಾಡ್ತಾ ಇದ್ರೆ ಅವರು ಹೋಗಿ ನಾವು ಸ್ವಲ್ಪ ಮಿಕ್ಸ್ ಮಾಡ್ತೀವಿ ಅಂತಂದ್ರೆ ಇಸ್ಕೊಳಕ್ ಹೋದ್ರೆ ಕಿರಿಸ್ತಾ ಇದ್ರು. ಸೊ ಹಾಗೆ ಸ್ವಲ್ಪ ಬೇಯ್ತು ಅಂತ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಅದನ್ನ ಕುದಿಯಕ್ಕೆ ಅಂತ ಇಟ್ರು. Finally, it's done. $45 minutes to 1 hour wait ಮಾಡಿದೀವಿ. ಸಕ್ಸಸ್ಫುಲಿ ಕಂಪ್ಲೀಟೆಡ್. ಯೇ 5 minutes ಬಿಟ್ಟು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಅದು ಒಂದು 5 to 10 minutes ಡ್ರೈ ಆಗಕ್ಕೆ ಅಂತ ಬಿಟ್ಟು ಆದಮೇಲೆ ಬೌಲಿಗೆ ಸರ್ವ್ ಮಾಡಿಕೊಂಡು ನಾನು ಅಮ್ಮ ಅಕ್ಕ ಎಲ್ಲ ತಿಂದ್ವಿ. ಹಲ್ವಾ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ಸ್ವೀಟ್ ಆಗಿರಲಿಲ್ಲ, ಬಿಕಾಸ್ ನಮ್ಮನೇಲಿ ಯಾರು ಸ್ವೀಟ್ ಜಾಸ್ತಿ ತಿನ್ನಲ್ಲ. ಸೊ ಸ್ವೀಟ್ ಕೂಡ ನಮಗೆ ಪರ್ಫೆಕ್ಟ್ ಆಗಿತ್ತು. ನನ್ನ ಯೂಟ್ಯೂಬ್ ಇನ್ನೂ ಯಾರೇ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಕೀಪ್ ಸಪೋರ್ಟಿಂಗ್. ನನ್ನ ಇನ್ಸ್ಟಾದಲ್ಲಿ ಹೇಗೆ ಸಪೋರ್ಟ್ ಮಾಡ್ತೀರಾ ಹಾಗೆ ಸಪೋರ್ಟ್ ಮಾಡಿ ಯೂಟ್ಯೂಬಲ್ಲಿ. ಫೈನಲಿ ಕ್ಯಾರೆಟ್ ಹಲ್ವಾ ಡನ್. ನನ್ನ ಪೂರ್ತಿ ವ್ಲಾಗ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್ ಫ್ಯಾಮ್. ಇಟ್ಸ್ ಡನ್. ಪೀಸ್.